ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂಥ ಆರೋಗ್ಯಕ್ಕೆ ಭಾಳ ಚಲೋ ಇರುವಂಥ ಬಾಯಿಗೆ ರುಚಿ ಕೊಡುವಂಥ ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತೀನಿ. ಅದ ಏನಂತಂದ್ರೆ ಹೆಸರುಬೇಳೆ ಪಾಯಸ. ಈ ಹೆಸರುಬೇಳೆ ಪಾಯಸನ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಮಾಡಿ ತೋರಿಸತ್ತೀನಿ. ಇದನ್ನು ಬೇರೆ ಬೇರೆ ಕಡೆ ಬೇರೆ ರೀತಿಯಾಗಿ ಮಾಡ್ತಾರೋ. ಈಗ ನಾವು ಹೆಂಗೆ ಮಾಡ್ತೀವೋ ಮಾಡಿ ತೋರಿಸ್ತೇನೆ ನೋಡ್ರಿ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ದಪ್ಪ ತಳ ಎತ್ತಿಟ್ಕೋಬೇಕ್ರಿ. ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕೋತೇನೆ. ಅದಕ್ಕಾದ್ಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಸಣ್ಣಗೆ ಕಟ್ ಮಾಡಿ ನಿಮ್ಗೆ ಯಾವ ಲೈಕ್ ಆಗ್ತಾರೋ ಅವನ್ನೆಲ್ಲ ಹಾಕ್ಕೊಂಡು ಚಲೋತ್ತಾಗ ಇವನ್ನ ಹುರ್ಕೋಬೇಕು ನೋಡಿರಿ. ನಾ ಮಾಡೋ ರೆಸಿಪಿ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಕೊಡ್ರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗದು ಶೇರ್ ಮಾಡಿರಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ ಎಲ್ಲ ಚಲೋತ್ತಾಗ ಹುರಿದವ ಇವನ್ನ ತಕ್ಕೋತೇನೆ. ಈಗ ಅದ ತುಪ್ಪದಾಗನ ಮೊದಲನ ನಾ 1 ಬೌಲಷ್ಟು ಹೆಸರುಬೇಳೆ ತೊಳೆದು ಆರಿಸಿಟ್ಕೊಂಡೇನಿ. ಅವನ್ನ ಸ್ವಲ್ಪ ಸ್ಮೆಲ್ ಬರ್ಬೇಕು ನೋಡ್ರಿ, ಘಮ್ ಅಂತೇಳಿ ಸ್ಮೆಲ್ ಬರೋ ತನಕ ಚಲೋತ್ತಾಗ ಹುರ್ಕೋಬೇಕು. ಸ್ವಲ್ಪ ಹೊಂಬಣ್ಣ ಬರೋ ತನಕ ಹುರ್ಕೋತೇನೆ. ಯೂಶ್ವಲಿ ಹಬ್ಬಗಳ ಟೈಮ್ನಾಗ ಕಡ್ಲಿಬೇಳೆ, ನಮ್ಮ ಕಡೆ ಅಂತೂ ಕಡ್ಲಿಬೇಳೆ ಹುಗ್ಗಿ ಆಮೇಲೆ ಕಡ್ಲಿಬೇಳೆದ ಹೋಳ್ಗೆ ಹಿಂಗೆ ಮಾಡ್ತಿರ್ತೇವೆ. ಅವನ್ನ ತಿಂದು ಬೇಸರ ಆತಂದ್ರೆ ಈ ರೀತಿ ನೀವು ಸಿಂಪಲ್ಲಾಗಿ ಹೆಸರುಬೇಳೆ ಪಾಯಸ ಮಾಡ್ಕೋಬೋದು. ಇದನ್ನು ನೀವು ಬಾಣಂತಿಯರಿಗೂ ಕೊಡ್ಬೋದು. ಯಾಕಂದ್ರೆ ಕಡ್ಲಿಬೇಳೆ ಬರ್ಷ್ಣ ಅಂತಂದು ಕೊಡಂಗಿಲ್ಲ. ಆವಾಗ ನೀವು ಇದನ್ನ ತುಪ್ಪದಾಗ ಮಾಡಿ ನೀವು ಬಾಣಂತಿಯರಿಗೂ ಕೊಡ್ಬೋದು. ನೋಡಿರಿ ಕಲರ್ ಸ್ವಲ್ಪ ಕೆಂಪು ಮುಡಿಯೋ ಬಂದೈತಿ. ಇಷ್ಟು ಕೆಂಪಾದ್ರೆ ಸಾಕು, ಭಾಳ ಹೊತ್ತಿಸ್ಬೇಡ್ರಿ ಮತ್ತು ಸ್ಮೆಲ್ಲನ್ನು ಬರಾಕತ್ತೈತಿ. ಈಗ ಇದಕ್ಕೆ 1.5 ಗ್ಲಾಸಷ್ಟು ನೀರು ಹಾಕೋತೀನಿ. ಗ್ಲಾಸ್ ಸ್ವಲ್ಪ ನೀರು ಇದನ್ನು ಸ್ವಲ್ಪ ತಳ್ಳಗನ ಮಾಡ್ಕೋಬೇಕ್ರಿ. ಈಗ ಇದನ್ನು ಲಿಡ್ ಮುಚ್ಚೆ ಒಂದು 4 ವಿಸಿಲ್ ಹೊಡ್ಸ್ಕೊತಂದ್ರೆ ಚಲೋತಾಗ ಕುದಿತಾವು. ಅದಕ್ಕೆ ಈ ಕಡೆ ಒಂದು ಬೊಗಣಿ ಒಳಗೆ 1 ಬೌಲಷ್ಟು ಬೆಲ್ಲ ತೊಗೊಂಡೇನಿ. ಎಷ್ಟು ಹೆಸರುಬೇಳೆ ತೊಗೊಂಡಿಲ್ಲ ಅಷ್ಟು ಬೆಲ್ಲ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಬೆಲ್ಲ ಕರಗಿಸ್ಕೊತೀನಿ. ಇದನ್ನೇನು ನೀವು ಪಾಕ ತೊಗೋಬೇಕಂತಲ್ಲ, ಈಗ ಉಂಡೆ ಕಟ್ಟುವಾಗ ತೊಗೋತಿರಲ್ಲ ಹಂಗೇನು ತೊಗೋಬೇಕಂತೇನಿಲ್ಲ. ಜಸ್ಟ್ ಬೆಲ್ಲೆಲ್ಲ ಕರಿಗಿ ಈ ರೀತಿ ಆದ್ರೆ ಸಾಕು ನೋಡ್ರಿ. ಈಗ ಇದನ್ನು ಸೈಡಿಗೆ ಇಟ್ಕೋತೀನಿ. ಈ ಕಡೆ 4 ವಿಸಿಲ್ ಆಗ್ಯಾವು. ಈಗ ಅದನ್ನು ಆರಾಕ್ ಬಿಟ್ಟು ತೆಗಿತೇನೆ ನೋಡ್ರಿ. ಎಷ್ಟು ಚಂದ ಕುದ್ದಾವು. ಹಿಂಗೆ ಚಲೋತಾಗ ಕುದ್ರಣ ಹುಗ್ಗಿ ಚಲೋ ಆಗ್ತೈತಿ. ಈಗ ಇದಕ್ಕೆ ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಮಾಡ್ಕೋತೀನಿ. ಯಾಕಂತಂದ್ರೆ ಅದು ದಟ್ಟಗೆ ಆಗಲಿ ಪಾಯಸ ಅಂಥೇಳಿ. ಈಗೇನು ಬೆಲ್ಲದ ಪಾಕ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕೋತೀನಿ. ಹಾಕ್ಕೊಂಡೆ ಅದಕ್ಕೆ ನಾನು 1 ಗ್ಲಾಸಷ್ಟು ನೀರು ಸ್ವಲ್ಪ ಹೊಳ್ಳೆ ತೊಳೆದ ಹಾಕ್ಕೊಂಡು ಇದನ್ನ ಸ್ವಲ್ಪ ತಳ್ಳಗೆ ಮಾಡ್ಕೊಂಡೇನಿ. ನೀವು ನೀರು ನಿಮ್ಗೆ ಯಾವ ರೀತಿ ಬೇಕು ನೋಡ್ರಿ. ಗಟ್ಟಿ ಬೇಕಂದ್ರೆ ಸ್ವಲ್ಪ ಹಾಕೋರಿ, ತಳ್ಳಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕೋರಿ. ಇದನ್ನು ಹಾಕಿ ಚಲೋತ್ತಾಗ ಮಿಕ್ಸ್ ಮಾಡಿ ಇದೊಂದು 5 ನಿಮಿಷ ಚಲೋತ್ತಾಗ ಕುದಿಯಾಕೆ ಬಿಡ್ಬೇಕು ನೋಡ್ರಿ. ಎಲ್ಲನೂ ಮಂದಗ ಆಗಬೇಕ್ರಿ, ಅಲ್ಲಿ ತನಕ ಇದನ್ನ ಕುದಿಯಾಕೆ ಬಿಡಬೇಕು ನೋಡ್ರಿ. ಈಗ ಕುದಿಯಾಕತೈತಿ ಎಷ್ಟು ಚಂದೆಲ್ಲ ಗಟ್ಟಿಯಾಗೈತಿ. ನೀರು ಹಾಕಿದ್ದಲ್ಲ ಅದು ಕುಡ್ಕೊಂಡೈತಿ. ಈಗ ಇದನ್ನು ಸ್ಟವ್ ಆಫ್ ಮಾಡ್ತೇನೆ ನಾನು. ಈಗ ಇದಕ್ಕೆ 1.5 ಕಪ್ ಅಷ್ಟು ನಾರ್ಮಲ್ ಕಾಸಿ ಆರಿಸಿದ್ದ ಹಾಲು ಹಾಕೋತೀನಿ. ಕೆಲವೊಬ್ರು ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕೋತಾರೆ. ನಾವು ನಮ್ಮ ಕಡೆ ಹಂಗೆ ಹಾಕಂಗಿಲ್ಲ. ನಾವು ಬರೀ ಈ ಹಾಲು ಹಾಕಿನ ಮಾಡ್ತೀವಿ. ಇದನ್ನ ಎಲ್ಲ ಚಲೋತ್ತಾಗ ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ತುರಿದಿಟ್ಟಿದ್ದ ಒಣ ಕೊಬ್ಬರಿ, ಡ್ರೈ ಫ್ರೂಟ್ಸ್, ಆಮೇಲೆ 1 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಚಲೋತ್ತಾಗ ಮಿಕ್ಸ್ ಮಾಡ್ತೀನಿ. ಇದು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬಿಟ್ಟು ಇದನ್ನು ಸರ್ವ್ ಮಾಡಿದ್ರಿ ಅಂದ್ರೆ ಮಸ್ತ್ ಹೆಸರುಬೇಳೆ ಪಾಯಸ ರೆಡಿ ಆಗ್ತೈತಿ. ಇದನ್ನು ನೀವು ಗೆಸ್ಟ್ ಬರ್ತಾರಂದಾಗೂ ಒಂದು ಸ್ವಲ್ಪ ಅರ್ಜೆಂಟ್ಲೇನೂ ಮಾಡ್ಕೊಳ್ಬೋದು. ಆಮೇಲೆ ಹಬ್ಬಕ್ಕೂ ರೆಗ್ಯುಲರ್ ಫುಡ್ ಮಾಡೋ ಬದಲು ಈ ರೀತಿ ಡಿಫ್ರೆಂಟಾಗಿ ಮಾಡ್ಬೋದು. ನಾ ಹೇಳ್ದಂಗೆ ಬಾಣಂತಿಯರಿಗೂ ಭಾಳ ಚಲೋ ನೋಡ್ರಿ. ನೀವು ಮಾಡಿ ನೋಡ್ರಿ ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿರಿ. ಇನ್ನಷ್ಟು ಹೊಸ ರುಚಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.